ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಹನುಮಾನ್ ಜಯಂತಿ ಅಲ್ವಾ, ಹಾಗಾಗಿ ನಾನು ಹನುಮಾನ್ ಜಯಂತಿ ಮಾಡಿದ್ದಾರೆ ನಮ್ಮ ಏರಿಯಾದಲ್ಲಿ. ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿಂದ ಪುಟ್ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ಮೇಲೆ ಯಾರೆಲ್ಲ ಭಕ್ತಿ ಇದೆಯೋ ಅವರೆಲ್ಲ ನೋಡಿ, ಹಾಗೆಯೇ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇದು ತುಂಬ ಪುರಾತನ ಕಾಲದ ದೇವಸ್ಥಾನ ನಮ್ಮ ಏರಿಯಾದಲ್ಲಿದೆ. ಈ ದೇವಸ್ಥಾನ ಆಂಜನೇಯ ದೇವಸ್ಥಾನ. ಇದು ಅಲ್ಲಿ ಪೂಜೆ ಮಾಡಿದ್ದಾರೆ ರಾಮ, ಲಕ್ಷ್ಮಣ, ಸೀತೆ, ಹಾಗೆ ಆಂಜನೇಯ ಸ್ವಾಮಿ, ಎಲ್ಲ 4 ದೇವ್ರನ್ನ ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು, ಯೂನಿಕ್ ಆಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ದೇವರು. ಹಾಗಾಗಿ ನಾನು ಯಾವಾಗಲೂ ಹೋಗ್ತಾ ಇರ್ತೀನಿ, ಬಟ್ ತುಂಬ ಜನ ಆಗಿತ್ತು, ಹೋಗಿರಲಿಲ್ಲ. ಈ ಸತಿ ಯಾವ ಥರ ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ನೋಡಿದ ಮೇಲೇ ಗೊತ್ತಾಯಿತು ಏನು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ ದೇವಸ್ಥಾನದಲ್ಲಿ. ತುಂಬ ಯೂನಿಕ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಾವು ಹೋಗಿದ್ವಿ. ನೀವು ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರೋ, ಅಕ್ಕಪಕ್ಕ ಯಾವುದಾದ್ರೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ ನಮ್ಮ ಸಂಸ್ಕೃತಿನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಹಾಗೆಯೇ ನಾವು ಹಿಂದೂಗಳಲ್ವಾ, ಹಿಂದೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ನಮ್ಗೆ ಎಷ್ಟೋ ನೆಗೆಟಿವ್ ಆಗಿರೋದು ಪಾಸಿಟಿವ್ ಆಗಿ ಯೋಚನೆ ಮಾಡೋ ಹಾಗಾಗುತ್ತೆ. ಹಾಗಾಗಿ ಯಾರೇ ಆಗಲಿ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಪಾಸಿಟಿವ್ ಆಗಿದ್ದರೆ ಏನು ಬೇಕಾದರೂ ಆಗುತ್ತೆ. ಹಾಗೆಯೇ ನಮ್ಮ ಲೈಫಲ್ಲೂ ತುಂಬ ಕಷ್ಟಗಳು ಇವೆ, ಆದರೆ ನಾವು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಯಾಕಂದರೆ ನಾವು ಯಾವಾಗಲೂ ಪಾಸಿಟಿವ್ ಆಗಿರ್ತೀವಿ, ನೆಗೆಟಿವ್ ಆಗಿರೋದೇ ಇಲ್ಲ ನಾವು. ಹಾಗಾಗಿ ನೀವು ಪಾಸಿಟಿವ್ ಆಗಿರಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಹಾಗೆಯೇ ತುಂಬ ಪವರ್ಫುಲ್ ದೇವರಿದು ಆಂಜನೇಯ ಸ್ವಾಮಿ. ನಾವು ವಾರ ಹೋಗ್ತಿದ್ವಿ, ಬಟ್ ಇತ್ತೀಚೆಗೆ ಹೋಗೋಕ್ಕಾಗಿರಲಿಲ್ಲ. ಯಾಕೋ ಹೋಗಬೇಕಂತ ಇರಲಿಲ್ಲ. ಇವತ್ತು ಯಾಕೋ ಹೋಗಬೇಕಂತ ಅನಿಸ್ತು, ಹೋಗಿದ್ದೀವಿ. ಅಲ್ಲಿಂದ ಒಂದು ಚಿಕ್ಕ ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಏನೇ ತಪ್ಪಾಗಿದ್ರೂ ಕ್ಷಮಿಸಿ. ಈ ವಿಡಿಯೋ ಚೆನ್ನಾಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ನೀವು ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಆಮೇಲೆ ಯಾರೆಲ್ಲ ಆಂಜನೇಯ ಸ್ವಾಮಿಯ ಭಕ್ತಾದಿಗಳಿದ್ದೀರೋ ಅವರೆಲ್ಲರೂ ದೇವ್ರನ್ನ ತುಂಬ ನಂಬ್ತಿರಲ್ವ. ಹಾಗಾಗಿ ನಾನು ನಿಮಗೋಸ್ಕರ ಅಂತಲೇ ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ನಮ್ಮ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ಇಲ್ಲಿ ನೋಡಿ, ಅದ್ರ ಪಕ್ಕದಲ್ಲೇ ನವಗ್ರಹ ಇದೆ, ನವಗ್ರಹ ದೇವಸ್ಥಾನ ಇದೆ ನೋಡಿ. ನವಗ್ರಹ ಎಲ್ಲ ಅದನ್ನು ಮಾಡ್ಕೊಂಬಂದಿದ್ದೀನಿ. ಯಾವ ಥರ ಇದೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ. ಅದಕ್ಕೆ ಮಾಡ್ಕೊಂಬಂದೆ, ನಿಮಗೋಸ್ಕರ ಇರಲಿ ನೋಡೋಣ ಅಂತ. ಹಾಗೆಯೇ ಪಕ್ಕದಲ್ಲಿ ಒಂದು ಮಾರಮ್ಮನ ದೇವಸ್ಥಾನ ಇತ್ತು. ಮಾರಮ್ಮನ ದೇವಸ್ಥಾನದಲ್ಲೂ ಪೂಜೆ ಮಾಡಿದರು. ಅಲ್ಲೂ ಹೋಗಿಬಿಟ್ಟು ದೇವ್ರದ್ದು ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಇನ್ನೊಂದು ಸತಿಗೆ ಚೆನ್ನಾಗಿರೋ ವಿಡಿಯೋ ಮಾಡ್ಕೊಂಬಂದು ಹಾಕ್ತೀನಿ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.